ಕೇಂದ್ರದ ಬಜೆಟ್ ವಿಚಾರವಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಮಧ್ಯೆ ಜಟಾಪಟಿ ನಡೀತಾ ಇದೆ. ಕೇಂದ್ರದ ಬಜೆಟ್ಗೆ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯದ ಬಜೆಟ್ಗಿಂತ ಕೇಂದ್ರ ಬಜೆಟ್ ಕೆಳಗಿಳಿದಿದೆ ಅಂತ ಹೇಳಿದ್ದಾರೆ. ಅದರ ಗೌರವ, ಅದರ ವ್ಯಾಲ್ಯೂ ಏನಿದೆ ಅದು ಕೆಳಗಿಳಿದಿದೆ. ರಾಷ್ಟ್ರಕ್ಕೆ ಅನುಕೂಲವಾಗುವಂಥ ಬಜೆಟ್ ಅಲ್ಲ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಮಾತ್ರ ಏನೋ ಮಾಡಿದ್ದಾರೆ. ನೋಡಿ, ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿದ್ದಾರೆ. ಕುಮಾರಸ್ವಾಮಿ ಅವರು ಮಾತಿನಲ್ಲಿ ಮಾತ್ರ ರುಸ್ತುಂ, ಅನುಕಂಪ ಗಿಟ್ಟಿಸುವಲ್ಲಿ HDK ನಂಬರ್ 1. ಅದರಿಂದ ಯಾರ ಹೊಟ್ಟೆ ಕೂಡ ತುಂಬೋದಿಲ್ಲ. ಅನುಕಂಪದಿಂದ ಯಾರ ಹೊಟ್ಟೆಯೂ ತುಂಬೋದಿಲ್ಲ. ನೀವು ಪ್ಯಾಂಟ್ ಹಾಕಿ ಅಥವಾ ಪಂಚೆ ಸೂಟ್ ಯಾವುದಾದ್ರು ಹಾಕೊಂಬನ್ನಿ, ಅದ್ಯಾವುದು ನಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಅನುದಾನ ಮುಖ್ಯ ಅಂತ ಹೇಳಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕಾರ್ಪೊರೇಷನ್ನು, ಪಂಚಾಯತಿ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದವ್ರಿ. ಅವರು ಪ್ರಚಾರ ಪ್ರಿಯರಾಯ್ತವ್ರಿ. ಒಂದು 2-3 ಕಾರ್ಯಕ್ರಮ ಮೂಗಿಗೆ ತುಪ್ಪ ತೋರಿಸೋ ಥರ ಮಾಡವ್ರೆ. ಈ ಟ್ಯಾಕ್ಸು, ಕೃಷಿಗೇನೋ ಮಾಡಿದ್ದೀವಿ ಅನ್ನೋದು, ಈ ಥರದ್ದು 2-3 ವಿಚಾರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಒಂದಷ್ಟು ತಮಿಳ್ನಾಡವರು ಹೆಚ್ಚಿಗೆ ತೊಗೊಂಡೋಗೋರೆ. ಕೇರಳದವರು ಬ್ಯಾಲೆನ್ಸ್ ಆಗಿರ್ತಾರೆ, ಅವ್ರಿಗೆ ನಮ್ಮಷ್ಟು ಸಮಸ್ಯೆ ಕಡಿಮೆ ಇರ್ಬೋದು. ಆಂಧ್ರದವರು ಸಹ ತಮಿಳ್ನಾಡು ಥರ ಉಪಯೋಗಿಸ್ಕೊಂಡಿದ್ದಾರೆ. ಕರ್ನಾಟಕದ ಜನ ಏನು ಮಾಡಿದ್ರು ನೋಡ್ರಿ. ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು, ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ 1. ಭಾಳ ಸಿಂಪಲ್ ಮನುಷ್ಯ ಅನ್ನೋಂಥದ್ದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ. ನಮ್ಗೇನಾರ ಕಾರ್ಯಕ್ರಮ, ನೀವು ಪ್ಯಾಂಟ್ ಹಾಕೊಂಬತ್ತೀರೋ, ಪಂಚೆ ಹಾಕೊಂಬತ್ತೀರೋ, ಸೂಟ್ ಹಾಕೊಂಬತ್ತೀರೋ, ನೀವು ಯಾವ ಕಾರಲ್ಲಿ ಬರ್ತೀರೋ, ನೀವು ಹೆಲಿಕಾಪ್ಟ್ರಲ್ಲಿ ಬರ್ತೀರೋ, ಸ್ಪೆಷಲ್ ಫ್ಲೈಟಲ್ಲಿ ಬರ್ತೀರೋ, ನಮ್ಗೆ ಅವೆಲ್ಲ ಇಲ್ಲ. ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯದ ಜನಕ್ಕೆ. ನಮಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ. ಒಂದು 25,000 ಕೋಟಿ ನೀರಾವರಿಗೆ ಕೊಡಿಸ್ಲಿ ಸರ್. ಅವ್ರೂ ನವೆಂಬರ್ ತಿಂಗಳಲ್ಲಿ CM ಬದಲಾವಣೆ ಎಂಬ ಅಶೋಕ್ ಹೇಳಿಕೆ ವಿಚಾರಕ್ಕೂ ಕೂಡ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಅಶೋಕ್ ಯಾವಾಗ ACC ಅಧಿಕಾರವನ್ನು ವಹಿಸಿಕೊಂಡ್ರು, ಮೊದಲು ಅವರ ಪಕ್ಷದಲ್ಲಿನ ಭಿನ್ನಮತವನ್ನು ಸರಿಪಡಿಸಿಕೊಳ್ಳಲಿ. ಅಧಿಕಾರಕ್ಕಾಗಿ ನಮ್ಮ ಪಾರ್ಟಿಯವರು ಅವಕಾಶ ಕೇಳ್ತಾರೆ, ಆದರೆ BJPಯವರು ತೊಡೆ ತಡ್ತಾ ಇದ್ದಾರೆ. BR ಪಾಟೀಲ್ ರಾಜೀನಾಮೆ ಯಾಕೆ ಕೊಟ್ಟರೋ ಗೊತ್ತಿಲ್ಲ ನನಗೆ. CM ಮತ್ತು BR ಪಾಟೀಲ್ ಇಬ್ಬರು ಕೂಡ ಆತ್ಮೀಯರು, ಅವರೇ ಮಾತನಾಡ್ತಾರೆ ಅಂತ ಹೇಳುವ ಮೂಲಕ R ಅಶೋಕ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಅವ್ರು ಯಾವತ್ತು AICC ಇನ್ಚಾರ್ಜ್ ತೊಗೊಂಡಿದ್ರೋ ಗೊತ್ತಿಲ್ಲ ನನಗೆ. ಬಟ್ಟು ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಟಿನಲ್ಲಿ ಗೌರವವಾಗಿ ನಡ್ಕೊತಾವ್ರೆ. ಅಧಿಕಾರ ಅಟ್ಟೆ ನನಗೂ ಅವಕಾಶ ಬಂದು ಕೊಡಿ ಅಂತಾರೆ. ಅವ್ರ ಪಾರ್ಟಿಲಿ ತೊಡೆ ತಡ್ತಾರೆ. ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ. ಇನ್ನೊಬ್ಬ ಮನೆ ಡಾಕ್ಟರ್ ಸುಧಾಕರ್ ಹೇಳೋರಲ್ಲ, ಬಟ್ ಅದು ಸರ್ಮಣೆ ಕೇಳಿ ಅಶೋಕ್ ಯಾರ ಪಾರ್ಟಿಲೂ ಯಾತಕ್ಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾತನಾಡ್ತಾರೆ, ಪಕ್ಷ ಇದೆ, ಅವರೇನು ಎಲ್ಲೂ ಕಾರಣನ ಎಕ್ಸ್ಪ್ರೆಸ್ ಮಾಡಿಲ್ಲ. ಸೊ ಅವರಿಗೆ ಇಲ್ಲಿವರೆಗಿದ್ರು ಮುಂದಕ್ಕೆ ಏನಾರ ಬೇರೆ ಥರ ಅವಕಾಶ ಕೊಡಲಿ ಏನು ಮಾಡಿದಾರ ಅಥವಾ ಏನು ಅಂತೇಳಿ ಮುಖ್ಯಮಂತ್ರಿಯವರು ಅವರು ಭಾಳ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. ಅದೇ ಅವ್ರ ಆತ್ಮೀಯರಿರೋದ್ರಿಂದ ಅವ್ರ ಜೊತೆ ಮಾತನಾಡ್ತಾರೆ. CM ಆರೋಗ್ಯ ನಾನು ಫೋನ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದ. ಸೊ ಟ್ರೆಸ್ಟಲ್ಲಿ ಅವರಂತೆ ಟ್ರೈ ಮಾಡಿದೆ, ಮಾತಾಡ್ತಾರೆ. ಹಾಂ, ಮನ್ಮೂಲ್ ಚುನಾವಣೆ 12ಕ್ಕೆ 10 ಗೆಲ್ತೀವಿ. ಹಾಂ, ಮುಲಾಜಿಲ್ಲದೆ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡು, ನಾವು ಗೆಲ್ಲ ಅಂದ್ರೆ ಹೆಂಗೆ? ಓಹೋ,